ಇವತ್ತು ವಾಟ್ಸ್ಆಪ್ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ. ಬಟ್ ಈ ವಾಟ್ಸ್ಆಪ್ ಸ್ಟಾರ್ಟ್ ಆದ ರೋಮಾಂಚನ ಕತೆ ನಿಮಗೆ ಗೊತ್ತಾ? ಬ್ರೇನ್ ಆಕ್ಟನ್ ಅನ್ನೋರು ಯಾವ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. 1997ರಲ್ಲಿ ಜಾನ್ ಫೋಮ್ ಅನ್ನೋರು ಕೂಡ ಈ ಕಂಪನಿನ ಸೇರ್ಕೋತಾರೆ. ಅದ್ ಹೆಂಗೋ ಇವರಿಬ್ರು ಫ್ರೆಂಡ್ಸ್ ಆಗ್ತಾರೆ. 2007ರಲ್ಲಿ ಇಬ್ರು ಡಿಸೈಡ್ ಮಾಡ್ತಾರೆ, ನಾವ್ ಇಷ್ಟ ದಿನ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿದೀವಿ, ಈಗ ಕೆಲಸ ಬಿಟ್ಟು ಒಂದ್ ಸ್ವಲ್ಪ ಟ್ರಿಪ್ ಮಾಡೋಣ ಅಂತ. ಇವ್ರು ಅನ್ಕೊಂಡಂಗೆನೆ ಒಂದ್ ವರ್ಷ ಟ್ರಿಪ್ ಮಾಡ್ತಾರೆ. ಒಂದ್ ವರ್ಷ ಆದ್ಮೇಲೆ ವಾಪಸ್ ಬಂದ್ಬಿಟ್ಟು ಮತ್ತೆ ಬೇರೆ ಕಂಪನಿಗಳಿಗೆ ಕೆಲಸಕ್ಕೆ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಟ್ವಿಟರ್ ಅಲ್ಲಿ ಕೆಲಸ ಮಾಡಕ್ ಅಪ್ಲೈ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಕೆಲಸ ಮಾಡಕ್ ಅಪ್ಲೈ ಮಾಡ್ತಾರೆ. ಬಟ್ ಕಾರಣ ಇಲ್ದೇನೆ ಇವೆಲ್ಲ ಕಂಪನಿಗಳು ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಕೆಲಸ ಇಲ್ಲದೆ ಅಂತೂ ಹಾಗೆ ಕುತ್ಕೊಳ್ಳಕ್ ಆಗಲ್ವಾ, ಹೊಟ್ಟೆ ಪಾಡ್ಗಂತೂ ಕೆಲಸ ಮಾಡ್ಲೇಬೇಕು. ಅದೇ ಟೈಮ್ ಅಲ್ಲಿ ಜಾನ್ ಕಾಮ್ ಅವರು ಒಂದು ಐಫೋನ್ ನ ತಗೊಂಡಿರ್ತಾರೆ. ಅದರಲ್ಲಿ ಡೈರೆಕ್ಟ್ ಕಮ್ಯುನಿಕೇಶನ್ ಫೀಚರ್ ಇರುತ್ತೆ. ಅದರಿಂದ ಇನ್ಸ್ಪೈರ್ ಆಗಿ ಇನ್ನೇನ್ ನಮಗೆ ಕೆಲಸ ಇಲ್ಲ, ನಾವ್ಯಾಕೆ ಒಂದು ಆಪ್ ನ ಡೆವಲಪ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅವಾಗ ಹುಟ್ಟಿದ್ದ ಕಾನ್ಸೆಪ್ಟ್ ಈ ವಾಟ್ಸ್ಆಪ್. ಈ ವಾಟ್ಸ್ಆಪ್ ಸ್ಟಾರ್ಟ್ ಆದಾಗ ಮೊದಲು ಇದು ಬರೀ ಸ್ಟೇಟಸ್ ನ ತಿಳಿಸ್ತಿತ್ತು. ಎಕ್ಸಾಂಪಲ್ ಗೆ ನಾನು ಜಿಮ್ ಅಲ್ಲಿ ಇದೀನಿ, ನಾನು ಸ್ಕೂಲ್ ಅಲ್ಲಿ ಇದೀನಿ, ನಾನು ಕೆಲಸ ಮಾಡ್ತಿದ್ದೀನಿ ಅಂತ. ಅದಾದ ತಕ್ಷಣ ಇದನ್ನ ಮತ್ತೆ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿ ಯಾವುದೇ ಆಪ್ಸ್ ಗಳಿಂದಾನೆ ಬರೀ ಮೆಸೇಜ್ ಮಾಡೋ ತರ. ಈ ಮೆಸೇಜಿಂಗ್ ಆಪ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಆರ್ಗ್ಯಾನಿಕಲಿ ಲಕ್ಷಾಂತರ ಜನಗಳು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಕೇವಲ 5-6 ವರ್ಷದಲ್ಲೇನೆ 180 ದೇಶದ ಜನಗಳು ಇದನ್ನ ಯೂಸ್ ಮಾಡ್ತಿರ್ತಾರೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಯಾವಾಗ ಇವರಿಬ್ರು ಫೇಸ್ಬುಕ್ ಅಲ್ಲಿ ಕೆಲಸ ಮಾಡಕ್ ಹೋದಾಗ ರಿಜೆಕ್ಟ್ ಮಾಡಿರ್ತಾರಲ್ವಾ, ಅದೇ ಫೇಸ್ಬುಕ್ ಕಂಪನಿ 2014ರಲ್ಲಿ ಈ ವಾಟ್ಸ್ಆಪ್ ನ ಬರೋಬ್ಬರಿ $19 ಬಿಲಿಯನ್ ಅಂದ್ರೆ 1.2 ಲಕ್ಷ ಕೋಟಿ ಕೊಟ್ಟು ಪರ್ಚೇಸ್ ಮಾಡುತ್ತೆ. ಈ ರೀತಿ ವಾಟ್ಸ್ಆಪ್ ಸ್ಟಾರ್ಟ್ ಆಗಿ ಈಗ ಮೆಟಾ ಅಂಡರ್ ಬರುತ್ತೆ. ಇದೇ ರೀತಿ ಬಿಸ್ನೆಸ್ ಕಾಂಟೆಂಟ್ ಗಾಗಿ ಫಾಲೋ ಮಾಡಿ.